ಹೊಸ ವರ್ಷಕ್ಕೆ ಇನ್ನೇನು ಕೆಲವು ದಿನಗಳೇ ಬಾಕಿ ಇವೆ. ಸಿಲಿಕಾನ್ ಸಿಟಿಯಲ್ಲಿ ನೂತನ ವರ್ಷವನ್ನು ಬರಮಾಡಿಕೊಳ್ಳಲು ಭರ್ಜರಿ ಸಿದ್ಧತೆ ಕೂಡ ನಡೆಯುತ್ತಿದೆ. ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿಗೆ ತಯಾರಿ ಕೂಡ ನಡೀತಿದೆ. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ಈ ಬಾರಿ ನಗರದ ಪೊಲೀಸ್ ಇಲಾಖೆ ಮುಂಚಿತವಾಗಿ ಕಠಿಣ ಗೈಡ್ಲೈನ್ಸ್ ಹೊರಡಿಸಿದೆ. ಪಬ್, ಹೋಟೆಲ್ಗಳಿಗಷ್ಟೇ ಅಲ್ಲ, ಪಿಜಿಗಳಿಗೂ ರೂಲ್ಸ್ ಅಪ್ಲೈ ಆಗಲಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಬೆಂಗಳೂರಿನ ಹಲವು ರಸ್ತೆಗಳು ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿವೆ. ಎಲ್ಲೆಡೆ ಸೆಲೆಬ್ರೇಷನ್ಗೆ ಭರ್ಜರಿ ತಯಾರಿ ಕೂಡ ನಡೆದಿದೆ. ಇನ್ನು ಬೆಂಗಳೂರು ಸಿಟಿ ಪೊಲೀಸರು ಕೂಡ ಮಾರ್ಗಸೂಚಿಗಳ ಕಾರ್ಯರೂಪಕ್ಕೆ ಪ್ರತಿನಿತ್ಯ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸುತ್ತಿದ್ದಾರೆ. ಎಂಜಿ ರೋಡ್ ಆಯಿತು, ಪಬ್, ಬಾರ್, ರೆಸ್ಟೋರೆಂಟ್ ಆಯಿತು. ಈ ಬಾರಿ ಪಿಜಿಗಳ ಮೇಲೂ ಕೂಡ ಹದ್ದಿನ ಕಣ್ಣಿಡಲು ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿದೆ. ಇದೀಗ ನಗರದ ಎಲ್ಲ ಲೇಡೀಸ್, ಜೆಂಟ್ಸ್ ಪಿಜಿಗಳ ಸೆಲೆಬ್ರೇಷನ್ಗಳ ಬಗ್ಗೆ ನಿಗಾ ವಹಿಸಲು ಆಯಾ ಠಾಣೆ ಇನ್ಸ್ಪೆಕ್ಟರ್ಗೆ ಜವಾಬ್ದಾರಿ ವಹಿಸಲಾಗಿದೆ. ಇನ್ನು ಕೆಲ ಪಿಜಿಗಳಲ್ಲಂತೂ ಅಸಭ್ಯ ವರ್ತನೆ ಸೇರಿದಂತೆ ಗಲಾಟೆ ಸಮಸ್ಯೆಗಳು ರಿಪೀಟ್ ಆದ ಹಿನ್ನೆಲೆ ಪಬ್ ಅಂಡ್ ರೆಸ್ಟೋರೆಂಟ್ ನಂತರ ಪಿಜಿ ಮಾಲೀಕರಿಗೂ ಕೂಡ ಮಾರ್ಗಸೂಚಿ ಹೊರಡಿಸಲು ಪೊಲೀಸರು ರೆಡಿಯಾಗಿದ್ದಾರೆ. ಹೊಸ ವರ್ಷದ ಹಿಂದಿನ ದಿನ ಎಲ್ಲ ಪಿಜಿಗಳಲ್ಲಿ ಎಲ್ಲರ ಸಹಿ ಲೆಡ್ಜರ್ ಬುಕ್ ನಲ್ಲಿ ಕಡ್ಡಾಯವಾಗಲಿದೆ. ಸಿಸಿಟಿವಿಗಳು ಕಡ್ಡಾಯ ವರ್ಕ್ ಆಗ್ತಿರಬೇಕು. ಇನ್ನು ಸಾಧ್ಯವಾದಷ್ಟು ಕ್ಯಾಮೆರಾ ರಸ್ತೆಗೆ ಹೆಚ್ಚುವರಿಯಾಗಿ ಬಳಕೆ ಮಾಡಬೇಕು. ಇನ್ನು ತಮ್ಮ ಪಿಜಿಗಳಲ್ಲಿ ಹಾಗೂ ಟೆರೆಸ್ ಮೇಲೆ ಪಾರ್ಟಿ ಮಾಡಿ ಕುಡಿಯುವವರ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು, ಹೀಗೆ ಕೆಲವು ರೂಲ್ಸ್ ಕೂಡ ಪಾಲಿಸಬೇಕಾಗಿದೆ ಎಂದು ತಿಳಿದು ಬಂದಿದೆ.